ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಮಂಜುನಾಥ್ ಜಾಲಿಮರ. ಇದೇ ತಿಂಗಳ 9ನೇ ತಾರೀಕು 50ಕ್ಕಿಂತ ಹೆಚ್ಚಿನ ಜನ ಹೈದರಾಬಾದಿಂದ ಮಕ್ಕಾ ಮದಿನೆಗೆ ಫ್ಲೈ ಜೋನ್ ಮತ್ತೆ ಆಲ್ ಮಕ್ಕಾ ಟ್ರಾವೆಲ್ಸ್ ಕಡೆಯಿಂದ ಮಕ್ಕಾ ಮದಿನೆಗೆ ಟ್ರಾವೆಲ್ ಮಾಡ್ತಾರೆ. ಇದು ಒಬ್ಬೊಬ್ಬರಿಗೆ 96,000 ಬಿದ್ದಿದೆ ಅಂತ ಹೇಳಲಾಗ್ತಿದೆ. ಇನ್ನೊಂದು ದುರ್ಘಟನೆ ಏನಂದ್ರೆ, ಒಂದೇ ಫ್ಯಾಮಿಲಿ 18 ಜನ ಈ ಘಟನೆಯಲ್ಲಿ ದುರ್ಮರಣ ಹೊಂದಿದ್ದಾರೆ. ಹಾಗೆ ಇದರಲ್ಲಿ ಶೋಯಬ್ ಅನ್ನೋ ವ್ಯಕ್ತಿ ಒಬ್ಬ ಬದುಕುಳಿದಿದ್ದಾನೆ. ಇವನು ಅಲ್ಲೇ ಹಾಸ್ಪಿಟ್ಲಿಗೆ ಜಾಯಿನ್ ಮಾಡಿದ್ದಾರೆ ಅರಬ್ ಅಲ್ಲಿ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೊನೆ ತನಕ ವಿಡಿಯೋ ನೋಡಿ. ಮುಸ್ಲಿಂ ಸಮುದಾಯದಲ್ಲಿ ಒಮ್ಮೆ ಆದ್ರೂ ಮಕ್ಕಾ ಮದಿನೆಗೆ ಭೇಟಿ ಮಾಡ್ತಾರೆ. ಇವ್ರು ಹೋಗಿದ್ದು ಉಮ್ರಾಗ್ ಹೋಗಿದ್ದು. ಇವರು ಉಮ್ರಾಗ್ ಯಾವಾಗ ಬೇಕಾದ್ರೂ ಹೋಗ್ಬೋದಂತೆ. ಹಜ್ಗೆ ಅಂದ್ರೆ ವರ್ಷಕ್ಕೆ ಒಮ್ಮೆ ಬಾರಿ ಹೋಗ್ತಾರೆ. ಅದು ಬಕ್ರೀದ್ಕಿನ್ನ ಹಿಂದ್ಗಡೆ ತಿಂಗಳಲ್ಲಿ ಹೋಗಿ ಬರ್ತಾರೆ. ಇದು ಉಮ್ರಾಗ್ ಅಂದ್ರೆ ಯಾವಾಗ ಬೇಕಾದ್ರೂ ಹೋಗ್ಬೋದಂತೆ. ಇದೇ ತರ ಹೈದರಾಬಾದಿಂದ ಇದೇ ತಿಂಗಳ 9ನೇ ತಾರೀಕು 50ಕ್ಕಿಂತ ಹೆಚ್ಚಿನ ಜನ ಫ್ಲೈ ಜೋನ್ ಮತ್ತೆ ಆಲ್ ಮಕ್ಕಾ ಟ್ರಾವೆಲ್ ಕಡೆಯಿಂದ ಇವರು ಪ್ರಯಾಣ ಬಳಸ್ತಾರೆ. ಇವ್ರೇನ್ ಮಾಡ್ತಾರೆ, ಇಲ್ಲಿ 9ನೇ ತಾರೀಕು ಟ್ರಾವೆಲ್ ಬಳಸ್ತಾರೆ, ಅಲ್ಲಿ ಹೋಗ್ತಾರೆ. ಮೆಕ್ಕಾಗೆ ಟ್ರಾವೆಲ್ ಬಳಸ್ತಾರೆ. ಇಲ್ಲಿ ಮಕ್ಕ ಎಲ್ಲ ಪ್ರಾರ್ಥನೆ ಎಲ್ಲ ಮುಗಿಸ್ಕೊಂಡು ಇವರು ಮದೀನಾಗೆ ಟ್ರಾವೆಲ್ ಬಳಸ್ತಾರೆ. ಎಲ್ಲಿ ಯಾವತ್ತು ನಿನ್ನೆ ಸೌದಿ ಅರೇಬಿಯಾಗೂ ನಮಗೂ 2.5 ಗಂಟೆ ಡಿಫ್ರೆನ್ಸ್ ಇದೆ. ಅಂದ್ರೆ ನಾವು 2.5 ಗಂಟೆ ಮುಂದೆ ಇರ್ತೀವಿ, ಅವರು 2.5 ಗಂಟೆ ಹಿಂದೆ ಇರ್ತಾರೆ. ಇದಾಗಿದ್ದು ಇಂಡಿಯನ್ ಟೈಮಲ್ಲಿ 1 ಗಂಟೆ ಸುಮಾರು ಅಂತ ಹೇಳ್ತಾರೆ. ಬಟ್ ಅವರ ಟೈಮಿಂಗ್ ನಲ್ಲಿ 11:30 ಸುಮಾರಿಗೆ ಆಗಿದೆ ಅಂತ ಹೇಳ್ತಾರೆ. ಮಕ್ಕಾದಿಂದ ಮದೀನಾಗೆ 470 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ. ಅಲ್ಲಿ 5 ಅವರ್ ಜರ್ನಿ ಇದೆ ಅಂತೆ. ಬಸ್ ನಲ್ಲಿ 43 ಜನ ಹತ್ಕೊಳ್ತಾರೆ. ಇನ್ನು ಉಳಿದವರು ಏನ್ ಮಾಡ್ತಾರೆ ಅಂದ್ರೆ, 4 ಜನ ಮಕ್ಕದಲ್ಲೇ ಉಳ್ಕೊಂತಾರೆ. ನಮ್ಗೆ ಇನ್ನೂ ಸ್ವಲ್ಪ ಪ್ಲೇಸಸ್ ನೋಡೋದೇ, ನಾವು ಇಲ್ಲೇ ಇರ್ತೀವಿ, ನಾವು ಡೈರೆಕ್ಟ್ ಏರ್ಪೋರ್ಟಿಗೆ ಬರ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೂ 4 ಜನ ಅವ್ರು ಬಸ್ಸಲ್ಲಿ ಹೋಗ್ಬಿಟ್ಟು ಅವ್ರು ಇನ್ನು ಕಾರ್ ಬುಕ್ ಮಾಡ್ಕೊಂಡು, ಇಲ್ಲ ನಾವು ಇನ್ನೊಂದು ಸ್ವಲ್ಪ ಪ್ಲೇಸಸ್ ನೋಡ್ಬೇಕು ಅಂತೇಳಿ ನಾವು ಹಿಂದೆ ಬರ್ತೀವಿ ಅಂತ ಹೇಳ್ತಾರೆ. ಅವ್ರು ಬಸ್ಸಲ್ಲಿ ಬರ್ತಾರೆ. ಈ 8 ಜನ ತಪ್ಪಿಸ್ಕೊಳ್ತಾರೆ. ಇದಾದ್ಮೇಲೆ ಸರಿಯಾಗಿ ಸಮಯ 11:30 ಸಮಯದಲ್ಲಿ ಹೈವೇನಲ್ಲಿ ಒಂದು ಡೀಸೆಲ್ ಟ್ಯಾಂಕರ್ ಲಾರಿ ಇರುತ್ತೆ. ಆ ಲಾರಿ ಸ್ಪೀಡ್ ಆಗಿ ಹೋಗ್ತಾ ಇತ್ತೋ ಅಥವಾ ಸ್ಲೋ ಆಗಿ ನಿಂತಿತ್ತೋ ಗೊತ್ತಿಲ್ಲ. ಹಿಂದ್ಗಡೆಯಿಂದ ಬಂದಂತ ಬಸ್ಸು ಲಾರಿಗೆ ಗುದ್ದಿದೆ. ಇದರ ಪರಿಣಾಮ ಡೀಸೆಲ್ ಟ್ಯಾಂಕ್ ಆದ್ದರಿಂದ ವಿತಿನ್ 1 ನಿಮಿಷನೂ ಆಗಿಲ್ಲ, 30 ಸೆಕೆಂಡ್ ಅಲ್ಲಿ ಫುಲ್ ಫೈರ್ ಆಗಿ ಎಲ್ಲ ಒತ್ತಿ ಉರಿದಿದ್ದಾರೆ. 42 ಜನ ಇವಾಗ ಅಫಿಷಿಯಲ್ ಆಗಿ ಡೆತ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಇದು ತಿಳಿದ ಮೇಲೆ ಸೌದಿ ಅರೇಬಿಯಾ ಬೇಗನೆ ಹೇಳಿಲ್ಲ ಇದನ್ನ. ಈವ್ನಿಂಗ್ ಇದು ಆದ್ಮೇಲೆ ಈವ್ನಿಂಗ್ ವರೆಗೂ ವೇಟ್ ಮಾಡಿ ಆಮೇಲೆ ನಮ್ಮ ಇಂಡಿಯನ್ ಎಂಬಸಿಗೆ ಕಾಲ್ ಮಾಡಿ ಈ ತರ ಅಂತ ಹೇಳಿದ್ರೆ, ಆಮೇಲೆ ಇದು ಜೈಶಂಕರ್ ಅವರು ಆಕ್ಷನ್ ತಗೊಳ್ತಾರೆ. ಅದಾದ್ಮೇಲೆ ತೆಲಂಗಾಣ ಸಿಎಂ ಕೂಡ ಸಂತಾಪ ಹೇಳ್ತಾರೆ, ಮೋದಿ ಕೂಡ ಸಂತಾಪ ಹೇಳ್ತಾರೆ. ಜೈಶಂಕರ್ ಮತ್ತೆ ತೆಲಂಗಾಣ ಸಿಎಂ ಫಾಲೋ ಅಪ್ ಆಗ್ತಾ ಇದ್ದಾರೆ. ತೆಲಂಗಾಣ ಸಿಎಂ ಡಿಜಿಪಿಗೆ ಫಾಲೋ ಅಪ್ ಮಾಡಿ ಅಂತ ಹೇಳಿದ್ದಾರೆ. ಶೋಯಬ್ ಅನ್ನೋ ವ್ಯಕ್ತಿ ಡ್ರೈವರ್ ಪಕ್ಕನೆ ಕೂತಿರ್ತಾನೆ. ಇವನು ಅದಾಗ್ತಿಲ್ಲಂಗೆನೆ ಕಿಟಕಿಯಿಂದ ಹಾರಿದ್ದಾನೆ ಅಂತ ಹೇಳಲಾಗ್ತಿದೆ. ಇವನಿಗೂ ಕೂಡ ಗಾಯಗಳಾಗಿದ್ದಾವೆ. ಇವನು ಸೌದಿ ಅರೇಬಿಯಾ ಹಾಸ್ಪಿಟಲ್ ನಲ್ಲಿ ಇವನು ಟ್ರೀಟ್ಮೆಂಟ್ ತಗೊಳ್ತಿದ್ದಾನೆ. ಫುಲ್ ಇಂಜುರಿ ಆಗಿದೆ ಅಂತೆ. ಇವನೇ ಫೋನ್ ಮಾಡಿ ಎಲ್ಲ ಹೇಳಿರೋದು ಅವ್ರ ಫ್ಯಾಮಿಲಿಗಳಿಗೆಲ್ಲ. ಇವ್ನು ಶೋಯಬ್ಗೆ 24 ವರ್ಷ ವಯಸ್ಸು. ಅಲ್ಲಿನ ಸೌದಿ ಅರೇಬಿಯಾದ ಗೌರ್ಮೆಂಟ್ ತುಂಬಾ ಸ್ಟ್ರಾಂಗ್ ರೂಲ್ಸ್ ಫಾಲೋ ಮಾಡ್ತಾರೆ. ಅವರು ಟ್ರಾಫಿಕ್ ಆಗಲಿ ಬೇರೆ ವಿಷಯದಲ್ಲಾಗಲಿ ತುಂಬಾ ಸ್ಟ್ರಾಂಗ್ ಆಗಿ ಫಾಲೋ ಅಪ್ ಮಾಡ್ತಾರೆ. ಈ ತರ ಘಟನೆಗಳು ಸೌದಿ ಅರೇಬಿಯಾದಲ್ಲಿ 1990ರಲ್ಲಿ ಕೂಡ ಒಂದಾಗಿತ್ತು. ಅದರಲ್ಲಿ 1500 ಜನ ದುರ್ಮರಣ ಹೊಂದಿದ್ರು. ಸ್ಟ್ಯಾಂಪೇಡ್ ಆಗಿತ್ತು ಆ ಟೈಮಲ್ಲಿ. ಅಲ್ಲಿ ಏನಾಗಿತ್ತು ಅಂದ್ರೆ, ಒಂದು ಟನಲ್ ಒಳಗಡೆ 1500 ಜನ ಹೋಗಿರ್ತಾರೆ. ಟನಲ್ ಒಳಗಡೆ ಹೋದಾಗ ಅಲ್ಲಿ ಪವರ್ ಕಟ್ಟು, ಏರ್ ಕಂಡೀಷನ್ ಇಲ್ದಲೆ ಪವರ್ ಕಟ್ ಆಗ್ಬಿಟ್ಟು ಕತ್ಲಲ್ಲಿ ಕಾಣಲ್ವಾ, ಅವರು ಒಳಗಡೆ ಹೋಗಿರ್ತಾರೆ. ಅದಾದ್ಮೇಲೆ ಆ ಕಡೆ ಈ ಕಡೆ ನೂಕು ನುಗ್ಗಲಾಗಿ 1500 ಜನ ಸತ್ತಿರ್ತಾರೆ ಆ ಟೈಮಲ್ಲಿ. ಅವಾಗಿಂದಾನೇ ಗೌರ್ಮೆಂಟ್ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ನ ಫಾಲೋ ಮಾಡ್ತಿರ್ತದೆ. ಹಾಗೆ ಜನಗಳಿಗೂ ಅದೇ ರೀತಿ ಫಾಲೋ ಮಾಡಕ್ಕೆ ಹೇಳ್ತಾರಲ್ಲಿ. ಈಗ ತೆಲಂಗಾಣ ಸಿಎಂ ಮತ್ತೆ ಡಿಜಿಪಿ ಅವರು ಬಾಡಿಗಳನ್ನ ಇಂಡಿಯಾಕ್ಕೆ ತರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಎಲ್ಲ ಆ ಡೀಸೆಲ್ ಟ್ಯಾಂಕ್ ಅಂದ್ರೆ ಗೊತ್ತಲ್ಲ, ಏನು ಸಿಗಲ್ಲ, ಎಲ್ಲ ಮೂಳೆ ಸಮೇತ ಬರ್ನ್ ಆಗಿರೋ ಚಾನ್ಸಸ್ ಜಾಸ್ತಿ ಇದೆ. ಅಲ್ಲೇ ಮಣ್ಣು ಮಾಡ್ತಾರೋ ಅಥವಾ ತಗೊಂಡ್ಬರ್ತಾರೋ ಗೊತ್ತಿಲ್ಲ. ಆಲ್ಮೋಸ್ಟ್ ತಗೊಂಡ್ಬರ್ಬೋದು. ಸೌದಿ ಅರೇಬಿಯಾ ಮತ್ತೆ ಇಂಡಿಯಾದ ಸಂಬಂಧ ತುಂಬಾ ಚೆನ್ನಾಗಿದೆ. ಈ 42 ಜನನ ಕಳೆದುಕೊಂಡ ಫ್ಯಾಮಿಲಿಗೆ ದೇವರು ಶಕ್ತಿ ಕೊಡಲಿ. ಹಾಗೆ ಇವರ ಬಾಡಿಗಳು ಭಾರತಕ್ಕೆ ಬರಲಿ ಅಂತ ಕೇಳ್ಕೊಳ್ಳೋಣ. ಇನ್ನು ಅಪ್ಡೇಟ್ ಹೇಳ್ತಾ ಇರ್ತೀನಿ. ಇದೇ ವಿಷಯವಾಗಿ ನೆಕ್ಸ್ಟ್ ವಿಡಿಯೋ ಕೂಡ ಮಾಡ್ತೀನಿ. ಯಾಕಂದ್ರೆ ಈ ವಿಡಿಯೋ ಮಾಡೋದಕ್ಕೆ ಸಿಕ್ಕ ಮಾಹಿತಿ ಇಷ್ಟು. ನೋಡೋಣ ಏನಾಗುತ್ತೆ ಅಂತ. ನಮಸ್ಕಾರ.